ನಮಸ್ಕಾರ ಮಕ್ಕಳೇ, ಈ ದಿನದ ಶುಭಾಶಯಗಳು. ನಾವು ನಿನ್ನೆ ತರಗತಿಯಲ್ಲಿ ಮಕ್ಕಳೇ ನಾವು ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣದ ಒಂದು ಭಾಗದಲ್ಲಿ ನಿನ್ನೆ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತದಲ್ಲಿ ಸಂಬಂಧಿಸಿದಂತೆ ಅವನು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳಾಗಿರ್ತಕ್ಕಂತಹ ಆಡಳಿತಾತ್ಮಕವಾಗಿ ಏನು ತಾನು ಎಷ್ಟೇ ಜ್ಞಾನವನ್ನು ಹೊಂದಿ ತನ್ನದೇ ಆಗಿರ್ತಕ್ಕಂಥ ಪ್ರಯೋಗಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಡಳಿತದಲ್ಲಿ ಆಗಿರ್ತಕ್ಕಂಥದ್ದು, ರಾಜಧಾನಿ ಬದಲಾವಣೆ ಆಗಿರ್ಬೋದು, ಸಾಂಕೇತಿಕವಾಗಿ ನಾಣ್ಯ ಚಲಾವಣೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಇವುಗಳೆಲ್ಲವನ್ನು ನೋಡ್ತಾ ಇದ್ದರೆ ನಮಗೆ ಅವನ ಪ್ರಯೋಗಗಳು ಅಂತಕ್ಕಂಥವು ಸಫಲತೆಯನ್ನು ಕಾಣದೆ ವಿಫಲತೆಯನ್ನು ಕಂಡಿದ್ದು, ಅದರ ಜೊತೆಯಲ್ಲಿ ಅವನು ಬಂದಂತಹ ದೊರೆಗಳು ಅಂತಕ್ಕಂಥವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ಕಾಲದಲ್ಲಾಗಿರ್ತಕ್ಕಂತಹ ಒಂದು ತೊಂದರೆಗಳನ್ನು ನಿವಾರಿಸಿ ಅವುಗಳ ಪ್ರಜೆಗಳ ಹಿತ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ವಿ. ಅದಾದ ನಂತರ ಈ ಸಂತತಿಯನ್ನು ಸೈಯದ್ ಸಂತತಿ ಅಂತಕ್ಕಂಥದ್ದು, ಜಲಾಲುದ್ದೀನ್ ಸೈಯದ್ ಅಂತಕ್ಕಂಥದ್ದು ವಶಪಡಿಸಿಕೊಂಡು ಆನಂತರ ಅವರಾದ ನಂತರ ಬಂದಿರತಕ್ಕಂಥವರು ನಾವು ಲೋಧಿ ಸಂತತಿಯವರು ಅಂತಕ್ಕಂಥದ್ದು ನೋಡ್ತೀವಿ. ಲೋಧಿ ಸಂತತಿಯವರು ಅದರಲ್ಲಿ ಇಬ್ರಾಹಿಂ ಲೋಧಿ ಅಂತಕ್ಕಂಥವನು ಮೊಘಲರ ಮೇಲೆ ದಾಳಿಯನ್ನು ಮಾಡುವುದಕ್ಕೆ ಹೋಗಿ ಕೊನೆಗೆ ಅವನು 1526 ಮೊದಲನೇ ಪಾಣಿಪಟ್ ಕದನ ಅಂತಕ್ಕಂಥದ್ರಲ್ಲಿ ಸೋಲುವುದರ ಮೂಲಕ ಮೊಘಲ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣನಾಗ್ತಾನೆ. ಈ ರೀತಿಯಾಗಿರ್ತಕ್ಕಂಥದ್ದು ನಿನ್ನೆ ನಾವು ತರಗತಿಯಲ್ಲಿ ಕಲ್ತಿದ್ವಿ ಮಕ್ಕಳ. ಇವತ್ತು ಈ ದಿನ ನಾವು ದೆಹಲಿ ಸುಲ್ತಾನರಲ್ಲಿ ಒಟ್ಟಾರೆಯಾಗಿ ನಾವು ನೋಡ್ತಕ್ಕಂಥ ಗಜ್ನಿ ಮೊಹಮ್ಮದ್ ಆಗಿರ್ಬೋದು, ಗೋರಿ ಮೊಹಮ್ಮದ್ ಆಗಿರ್ಬೋದು, ಅಥವಾ ಖಿಲ್ಜಿ ಸಂತತಿಯಲ್ಲಿ ಇರ್ತಕ್ಕಂಥ ಆಗಿರ್ಬೋದು, ಗುಲಾಮಿ ಸಂತತಿ ಆಗಿರ್ಬೋದು, ತುಘಲಕ್ ಸಂತತಿ ಆಗಿರ್ಬೋದು, ಲೋಧಿ ಸಂತತಿ ಆಗಿರ್ಬೋದು, ಅಥವಾ ಸೈಯದ್ ಸಂತತಿ ಆಗಿರ್ಬೋದು, ಈ 5 ಸಂತತಿಗಳಲ್ಲಿ ಆಗಿರ್ತಕ್ಕಂಥವರು ನಮ್ಮ ಏನು ತರ್ಕರ್ ಅಂತಕ್ಕಂಥವರು ಭಾರತಕ್ಕೆ ಬಂದು ಭಾರತದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಗಳನ್ನು ನೀಡಿರ್ತಾರೆ. ಆ ಕೊಡುಗೆಗಳನ್ನು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿರ್ತಕ್ಕಂತಹ ಒಂದು ಆಡಳಿತ ಪದ್ಧತಿ ಹೇಗಿತ್ತು, ಅವರ ಕಂದಾಯ ಪದ್ಧತಿ ಹೇಗಿತ್ತು, ಸಾಮಾಜಿಕ ವ್ಯವಸ್ಥೆ ಇತ್ತು, ಸಾಹಿತ್ಯ ಹೇಗಿತ್ತು, ಕಲೆ ವಾಸ್ತುಶಿಲ್ಪ ಹೇಗಿತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವು ಕಲಿಯೋಣ ಮಕ್ಕಳೇ. ಮೊದಲನೇದಾಗಿರ್ತಕ್ಕಂಥದ್ದು ಇವತ್ತು ನಾವು ಕಲಿತಕ್ಕಂಥದ್ದು ಆಡಳಿತ ಒಂದು ಪದ್ಧತಿ ಅಂತಕ್ಕಂಥದ್ದು. ಆಡಳಿತ ಪದ್ಧತಿಯಲ್ಲಿ ನಾವು ಮೊದಲಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಹೇಗಿತ್ತಪ್ಪ ಅಂದರೆ, ರಾಜನು ದೆಹಲಿಯ ಸುಲ್ತಾನರು ಅಂತಕ್ಕಂಥವ್ರು ಏನಾಗಿತ್ತು ಅಂದರೆ ನಿರಂಕುಶ ಅಧಿಕಾರಿಗಳಾಗಿದ್ದರು. ನಿರಂಕುಶ ಪ್ರಭುಗಳಾಗಿದ್ದರು ಅಥವಾ ನಿರಂಕುಶ ಸುಲ್ತಾನರಾಗಿದ್ದರು. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ನಿರಂಕುಶ ಅಧಿಕಾರಿಗಳಾಗಿದ್ದಾರೆ ಅಂತಂದ್ರೆ ಎಲ್ಲ ಅಧಿಕಾರಗಳನ್ನು, ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಅಧಿಕಾರಗಳನ್ನು ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡು ಆಳ್ವಿಕೆಯನ್ನು ಮಾಡತಕ್ಕಂಥ ತಾನೇ ಸರ್ವಶ್ರೇಷ್ಠ ಅಂತಹ ಒಂದು ಅಧಿಕಾರಗಳಲ್ಲಿ 1-2 ಅಂಶಗಳನ್ನು ನಮಗೆ ಇಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿ ಮುದ್ರಿತವಾಗಿರ್ತಕ್ಕಂಥ ಪ್ರಕಾರ, ಒಂದನೇದಾಗಿರ್ತಕ್ಕಂಥದ್ದು ಸೈನ್ಯದ ಮುಖ್ಯಸ್ಥನಾಗಿದ್ದು ನ್ಯಾಯಾಂಗದ ನ್ಯಾಯಾಧೀಶನಾಗಿ ಮುಖ್ಯ ನ್ಯಾಯಾಧೀಶನಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದನ್ನು ಕಾರ್ಯ ಮಾಡತಕ್ಕಂಥದ್ದು. ನೋಡಿ, ನಾವು ಆಡಳಿತ ವ್ಯವಸ್ಥೆಯಲ್ಲಿ ದೆಹಲಿ ಸುಲ್ತಾನರು ಅಂತಕ್ಕಂಥವ್ರು ನಿರಂಕುಶ ಅಧಿಕಾರಿಗಳಾಗಿದ್ದು, ನಿರಂಕುಶ ಅಧಿಕಾರಿ ಅಂದರೆ ಎಲ್ಲ ಅಧಿಕಾರಗಳನ್ನ ತನ್ನ ವಶದಲ್ಲಿಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು. ಈಗ ಆಧುನಿಕ ಭಾರತ ವ್ಯವಸ್ಥೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಸರ್ಕಾರದ ಅಂಗಗಳಾಗಿರ್ತಕ್ಕಂತಹ ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಶಾಸಕಾಂಗ ಅಂತಕ್ಕಂಥದ್ದು ಇವು ಬೇರೆ 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 ರೀತಿಯಲ್ಲಿ ಇವೆ. ಆದರೆ ಮೊಘಲರ ಕಾಲದ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ದೆಹಲಿಯ ಸುಲ್ತಾನರು ಅಂತಕ್ಕಂಥವ್ರು ಏನು ಮಾಡ್ತಾ ಇದ್ರು, ಎಲ್ಲ ಅಧಿಕಾರಗಳನ್ನು ತಮ್ಮ ವಶದಲ್ಲಿಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಅಂತಹ ಅಧಿಕಾರಗಳಲ್ಲಿ ಏನಾಗಿರ್ತಕ್ಕಂಥದ್ದು ಸೈನ್ಯದ ಮುಖ್ಯಸ್ಥನಾಗಿ ಮುಖ್ಯ ನ್ಯಾಯಾಧೀಶನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಇವರ ಕಾಲಾವಧಿಯಲ್ಲಿ ನಾವು ನೋಡ್ತಕ್ಕಂಥದ್ದು 2ನೇ ಅಂಶ ಅಂದರೆ ಇವರ ಆಡಳಿತ ಅಂತಕ್ಕಂಥದ್ದು ಕುರಾನ್ ಧರ್ಮದ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದನ್ನು ನಡೆದಿತ್ತು. ಕುರಾನ್ ತತ್ವದ ಅನ್ವಯ ಆಡಳಿತವನ್ನು ಮಾಡ್ತಾ ಇದ್ರು. ಅಂದರೆ ಅರ್ಥ ಏನು ಅಂತಂದರೆ, ನಾವು
ಇಸ್ಲಾಂ ಧರ್ಮದ ಪ್ರಮುಖ ಗ್ರಂಥವಾಗಿರ್ತಕ್ಕಂತಹ ಕುರಾನ್ ಅಂತಕ್ಕಂಥ ಧರ್ಮ ಇವರ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಆಗಿದ್ದರಿಂದ ಆ ಕುರಾನ್ ಧರ್ಮದಲ್ಲಿ ಇರ್ತಕ್ಕಂಥ ತತ್ವಗಳ ಅನ್ವಯದ ಮೂಲಕ ಅಧಿಕಾರವನ್ನ ಮಾಡ್ತಾ ಇದ್ರು. ಯಾರು ದೆಹಲಿಯ ಸುಲ್ತಾನರು ಅಂತಕ್ಕಂಥವ್ರು ತಮ್ಮ ಆಳ್ವಿಕೆಯನ್ನ ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮೂರನೇದಾಗಿರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದು, ಇವರು ಆಡಳಿತದಲ್ಲಿ ಪ್ರಭಾವ ಬೀರಿರ್ತಕ್ಕಂಥ ಅಧಿಕಾರಿಗಳು ಯಾರು ಅಂತಂದ್ರೆ ಸರ್ದಾರರು, ಅಮೀರರು, ಉಲೇಮಾರರು ಅಂತಕ್ಕಂತಹ ಅಧಿಕಾರಿಗಳು ಆಡಳಿತದಲ್ಲಿ ಪ್ರಭಾವ ಬೀರಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ನೋಡಿ, ಒಂದನೇದಾಗಿರ್ತಕ್ಕಂಥದ್ದು ರಾಜನು, ದೆಹಲಿಯ ಸುಲ್ತಾನರು ಅಂತಕ್ಕಂಥವರು ನಿರಂಕುಶಾಧಿಕಾರಿಗಳಾಗಿದ್ದು, ಎರಡನೇದಾಗಿರ್ತಕ್ಕಂಥದ್ದು ಇವರು ಕುರಾನ್ ತತ್ವದ ಅನ್ವಯದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ರು. ಆಮೇಲೆ ಆಡಳಿತದಲ್ಲಿ ಉತ್ತಮವಾಗಿ ಪ್ರಭಾವವನ್ನು ಬೀರತಕ್ಕಂಥ ವ್ಯಕ್ತಿಗಳಂದ್ರೆ ಸರ್ದಾರರು, ಅಮೀರರು ಮತ್ತು ಉಲೇಮಾರರು ಅಂತಕ್ಕಂಥವರು ಆಡಳಿತದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪ್ರಭಾವವನ್ನ ಬೀರಿದರು. ನಾಲ್ಕನೇದಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಾವು ಆಡಳಿತ ನಿರ್ವಹಣೆಗೆ ಸೈನ್ಯ ಇಲಾಖೆ. ನೋಡಿ, ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಿರ್ವಹಣೆಗೆ ಯಾರ್ಯಾರಿಗಪ್ಪ ಅಂತಂದ್ರೆ ಆಡಳಿತ ಸೈನ್ಯ ಇಲಾಖೆ, ದಾನ ಧರ್ಮ ದತ್ತಿ ಇಲಾಖೆ, ಆಮೇಲೆ ವಿದೇಶಾಂಗ ಇಲಾಖೆ. ನೋಡಿ, ದಾನ ಧರ್ಮ ದತ್ತ ಇಲಾಖೆ. ಆನಂತರ ಪತ್ರ ವ್ಯವಹಾರ ಇಲಾಖೆ. ಈ ರೀತಿಯಾಗಿರ್ತಕ್ಕಂತಹ ಆಡಳಿತದ ನಿರ್ವಹಣೆಗಾಗಿ ಸುಲ್ತಾನರು ಅಂತಕ್ಕಂಥವರು ತಮ್ಮ ಆಡಳಿತದಲ್ಲಿ ಮೇಲ್ವಿಚಾರಣೆಗಾಗಿ ಇಲಾಖೆಗಳನ್ನು ಪ್ರಾರಂಭ ಮಾಡಿದ್ರು. ಒಂದು ಸೈನ್ಯ ಇಲಾಖೆ, ದಾನ ಧರ್ಮದತ್ತ ಇಲಾಖೆ, ವಿದೇಶಾಂಗ ಇಲಾಖೆ ಮತ್ತು ಪತ್ರ ವ್ಯವಹಾರ ಇಲಾಖೆಗಳನ್ನ ಪ್ರಾರಂಭ ಮಾಡಿದ್ರು. ಅರ್ಥ ಆಯ್ತಾ ಮಕ್ಕಳ? ಸರಿಯಲ್ಲ. ನೋಡಿ, ದೆಹಲಿ ಸುಲ್ತಾನರು ಅಂತಕ್ಕಂಥವರು ಏನಾಗಿದ್ರು? ನಿರಂಕುಶಾಧಿಕಾರಿಗಳಾಗಿದ್ರು. ಸೈನ್ಯದ ಮುಖ್ಯಸ್ಥನಾಗಿ ಮತ್ತು ಮುಖ್ಯ ನ್ಯಾಯಾಧೀಶನಾಧಿಕಾರಿ ನಡೆಸ್ತಾ ಇದ್ದ. ಆಮೇಲೆ ಇವರ ಕಾಲಾವಧಿಯಲ್ಲಿ ನಾವು ನೋಡ್ತಕ್ಕಂಥದ್ದು ರಾಜನು ಅಂತಕ್ಕಂಥದ್ದು ಈ ಒಂದು ಆಡಳಿತ ಅಂತಕ್ಕಂಥದ್ದು ಕುರಾನ್ ಧರ್ಮದ ತತ್ವದ ಅನ್ವಯದಲ್ಲಿ ನಡೀತಾ ಇತ್ತು. ಆಡಳಿತದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸತಕ್ಕಂಥದ್ದಂದ್ರೆ ಸರ್ದಾರರು, ಅಮೀರರು ಮತ್ತು ಉಲೇಮಾರರು. ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಿರ್ವಹಣೆಗಾಗಿ ಪತ್ರ ವ್ಯವಹಾರ ಇಲಾಖೆ, ಸೈನ್ಯ ಇಲಾಖೆ ಹಾಗೂ ದಾನ ಧರ್ಮ ದತ್ತಿ ಇಲಾಖೆ ಹಾಗೂ ವಿದೇಶಾಂಗ ಇಲಾಖೆಗಳನ್ನು ಸ್ಥಾಪನೆ ಮಾಡಿದ್ದ. ಇವುಗಳನ್ನು ನೋಡಿಕೊಳ್ಳೋದಕ್ಕೆ ಏನು ಪತ್ರ ವ್ಯವಹಾರ ಇಲಾಖೆ ಆಗಿರ್ಬೋದು, ಸೈನ್ಯ ಇಲಾಖೆ ಆಗಿರ್ಬೋದು ಅಥವಾ ದಾನ ಧರ್ಮ ದತ್ತಿ ಇಲಾಖೆ ಆಗಿರ್ಬೋದು, ಇವುಗಳನ್ನು ನೋಡಿಕೊಳ್ಳೋಕೆ ಮಂತ್ರಿ ಮಂಡಲ ಅಥವಾ ಮಂತ್ರಿಗಳಿದ್ದರು ಅಥವಾ ಹಾಗೂ ಅದರ ಜೊತೆಗೆ ಇತರ ಅಧಿಕಾರಿಗಳನ್ನು ಸಹ ನೇಮಕ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ನೆಕ್ಸ್ಟ್, ರಾಜ್ಯಗಳನ್ನು ಪ್ರಾಂತ್ಯಗಳಾಗಿ ವಿಭಾಗಿಸಿ ಕೆಳ ಹಂತದ ಆಡಳಿತ ಘಟಕಗಳಿಗೆ ಮುಂದೆ ನೆಕ್ಸ್ಟ್ 5ನೇ ಪಾಯಿಂಟ್ ಆಗಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ 5 ನಿಮಿಷ ರಾಜ್ಯವನ್ನ ಪ್ರಾಂತ್ಯಗಳಾಗಿ ವಿಭಾಗಿಸಲಾಯಿತು. ವಿಭಾಗಿಸಿ ಅವುಗಳ ಒಂದು ಪ್ರತಿಯೊಂದು ಘಟಕಗಳಿಗೂ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಅವುಗಳಿಗೆ ಏನಂತ ಕರಿತೀವಿ? ಶಿಖದಾರ್, ಅಮೀರ್, ಚೌಕಿದಾರ್. ಅಮೀರ್ ಮತ್ತು ಚೌಕಿದಾರ ಅಂತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ನೋಡಿ, ರಾಜ್ಯವನ್ನ ಪ್ರಾಂತ್ಯಗಳಾಗಿ ವಿಭಾಗಿಸಿ, ಪ್ರಾಂತ್ಯಗಳಂದ್ರೆ ಜಿಲ್ಲೆಗಳಾಗಿ ವಿಭಾಗಿಸಿ ಅವುಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಅಧಿಕಾರಿಗಳನ್ನು ನೇಮಕ ಮಾಡಿದ. ಅವರೇ ಶಿಖದಾರ್, ಅಮೀರ್ ಮತ್ತು ಚೌಕಿದಾರ್. ಇವರ ಕರ್ತವ್ಯಗಳು ಏನಾಗಿದ್ದಪ್ಪ ಅಂತಂದ್ರೆ ಕಂದಾಯವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಶಿಕ್ಷಣವನ್ನ ನೀಡತಕ್ಕಂಥದ್ದು, ಆಮೇಲೆ ಶಾಂತಿ ನೆಲೆಸುವಂತೆ ಮಾಡ್ತಕ್ಕಂಥದ್ದು, ನೈರ್ಮಲ್ಯವನ್ನ ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆ
ಯಾರಾಗಿತ್ತು? ಈ ಅಮೀರು, ಅಮೀನ್, ಶಿಕ್ದಾರ್ ಮತ್ತು ಚೌಕಿದಾರ್ ಇವರ ಕರ್ತವ್ಯಗಳೇನಾಗಿತ್ತು? ಕಂದಾಯ ಸಂಗ್ರಹಣೆ ಮಾಡತಕ್ಕಂಥದ್ದು. ಕಂದಾಯ ಸಂಗ್ರಹಣೆ ಮಾಡತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಶಿಕ್ಷಣ ನೀಡುವುದು. ಮೂರನೇದಾಗಿರ್ತಕ್ಕಂಥದ್ದು ಶಾಂತಿ ಕಾಪಾಡುವುದು, ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವುದು. ನಾಲ್ಕನೇದಾಗಿರ್ತಕ್ಕಂಥದ್ದು ನೈರ್ಮಲ್ಯ ಅಂದ್ರೆ ನೈರ್ಮಲ್ಯವನ್ನ ಕಾಪಾಡ್ತಕ್ಕಂಥದ್ದು ಇವರ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ. ಯಾವ ಕರ್ತವ್ಯ ಆಗಿತ್ತು? ಶಿಖದಾರ್, ಅಮೀರ್ ಮತ್ತು ಚೌಕಿದಾರರ ಪ್ರಮುಖ ಕರ್ತವ್ಯ. ಕಂದಾಯವನ್ನು ಅವರು ಏನು ಪ್ರಾಂತ್ಯಗಳಲ್ಲಿ ಬರ್ತಕ್ಕಂತಹ ಯಾವುದೇ ಒಂದಿರ್ತಕ್ಕಂತಹ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂತಹ ಕಂದಾಯಗಳನ್ನು ಸಂಗ್ರಹಣೆ ಮಾಡತಕ್ಕಂಥ ಕೆಲಸ ಅಂತಕ್ಕಂಥದ್ದು ಯಾರಾಗಿತ್ತು? ಈ ವ್ಯಕ್ತಿಗಳಾಗಿತ್ತು. ನೆಕ್ಸ್ಟ್ ಆ ಪ್ರಾಂತ್ಯ ಭಾಗದಲ್ಲಿ ಬರ್ತಕ್ಕಂತಹ ಜನರಿಗೆ ಶಿಕ್ಷಣವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಇವರಲ್ಲಿ ಇತ್ತು. ಅದೇ ರೀತಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿ ಪ್ರಾಂತ್ಯಗಳಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಅಷ್ಟರ ಜೊತೆಗೆ ಮತ್ತು ಆ ಒಂದು ಪ್ರಾಂತ್ಯಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ನೈರ್ಮಲ್ಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಅಮೀನ್, ಚೌಕಿದಾರ್ ಮತ್ತು ಶಿಕ್ಕಿದಾರ್ಗಳ ಕೆಲಸವಾಗಿತ್ತು ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ಇಷ್ಟು ಅವರ ಆಡಳಿತದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಂಶ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ನಾವು ಇದುವರೆಗೂ ಆಡಳಿತದಲ್ಲಿ ಏನೇನೆಲ್ಲ ನೋಡಿದ್ವಿ ಮಕ್ಕಳ ಕೇಳೋಣಗ ನೋಡಿ. ಮೊದಲನೇದಾಗಿರ್ತಕ್ಕಂಥನು ರಾಜ ಅಂತಕ್ಕಂಥವನು ದೆಹಲಿ ಸುಲ್ತಾನರು ನಿರಂಕುಶಾಧಿಕಾರಿಗಳಾಗಿದ್ದು ಸೈನ್ಯದ ಮುಖ್ಯಸ್ಥನಾಗಿ ಮತ್ತು ನ್ಯಾಯಾಂಗದ ಮುಖ್ಯಸ್ಥನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಅದೇ ರೀತಿ ಕುರಾನ್ ತತ್ವದ ಅನ್ವಯದ ಮೂಲಕ ಆಡಳಿತವನ್ನ ಮಾಡ್ತಾ ಇದ್ರು. ಇವರ ಆಡಳಿತದಲ್ಲಿ ಒಂದು ಪ್ರಬುದ್ಧತೆಯನ್ನು ನೋಡಿಕೊಳ್ಳುವುದಕ್ಕಾಗಿ ಯಾರ್ಯಾರ ಅಧಿಕಾರಿಗಳು ಅಂತಕ್ಕಂಥವರು ಇದ್ರು ಅಂದ್ರೆ ಸರ್ದಾರರು, ಅಮೀರರು ಮತ್ತು ಉಲೇಮಾರರು ಅಂತಕ್ಕಂಥವರು ಇದ್ರು. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಿರ್ವಹಣೆಗಾಗಿ ಏನೆಲ್ಲ ಮಾಡಿದ್ರು ಇವರು? ಏನ್ ಮಾಡಿದ್ರು? ಸೈನ್ಯ ಇಲಾಖೆ, ದಾನ ಧರ್ಮ ದತ್ತಿ ಇಲಾಖೆ, ವಿದೇಶಾಂಗ ಪತ್ರ ಇಲಾಖೆಗಳನ್ನ ಸ್ಥಾಪನೆ ಮಾಡುವುದರ ಮೂಲಕ ತಮ್ಮದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಿಗಳು ಮತ್ತು ಇತರ ಅಧಿಕಾರಿಗಳು ಅಂತಕ್ಕಂಥವರು ನೋಡ್ಕೊಳ್ತಾ ಇದ್ರು. ಅದೇ ರೀತಿ ರಾಜ್ಯವನ್ನ ಪ್ರಾಂತ್ಯಗಳಾಗಿ ವಿಭಾಗಿಸಿ ಅಲ್ಲಿಗೆ ಅಮೀನ್, ಶಿಖದಾರ್ ಮತ್ತು ಚೌಕಿದಾರ್ ಅಂತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು. ಅವರ ಕೆಲಸ ಏನಾಗಿತ್ತಂದ್ರೆ ಕಂದಾಯ ಸಂಗ್ರಹಣೆ ಮಾಡತಕ್ಕಂಥದ್ದು, ಶಿಕ್ಷಣ ನೀಡತಕ್ಕಂಥದ್ದು, ಶಾಂತಿ ಸುವ್ಯವಸ್ಥೆ ಮತ್ತು ನೈರ್ಮಲ್ಯವನ್ನ ಕಾಪಾಡತಕ್ಕಂಥ ಕೆಲಸ ಯಾರ್ದಾಗಿತ್ತು? ಈ ಒಂದು ಶಿಖದಾರ್, ಅಮೀರ್ ಮತ್ತು ಚೌಕಿದಾರರ ಒಂದು ಕರ್ತವ್ಯವಾಗಿತ್ತು. ಇಷ್ಟು ನಾವು ದೆಹಲಿ ಸುಲ್ತಾನನ ಕಾಲದ ಆಡಳಿತ ಪದ್ಧತಿ. ಎರಡನೇದಾಗಿರ್ತಕ್ಕಂಥದ್ದು ನಾವು ನೋಡಿದಾಗ ಕಂದಾಯ ಪದ್ಧತಿ ಅಂತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಕಂದಾಯ ಪದ್ಧತಿ. ಕಂದಾಯ ಪದ್ಧತಿಯಲ್ಲಿ ನಾವು ನೋಡತಕ್ಕಂಥದ್ದು ಮೊದಲನೇದಾಗಿ ಭೂ ಕಂದಾಯ ಪದ್ಧತಿ. ಭೂ ಕಂದಾಯ ಅಂತಕ್ಕಂಥದ್ದು ಅಂದ್ರೆ ಭೂಮಿಯನ್ನು ಉಳುಮೆ ಮಾಡಿದ್ದಕ್ಕಾಗಿ ಭೂ ಕಂದಾಯವನ್ನು ವಸೂಲಿ ಮಾಡತಕ್ಕಂಥ ಕೆಲಸ ಯಾರಾಗಿತ್ತು? ಸುಲ್ತಾನರ ಪ್ರಮುಖ ಆದಾಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದಂದ್ರೆ ಭೂ ಕಂದಾಯ ಅಂತಕ್ಕಂಥದ್ದು. ಎರಡನೇದು ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ. ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ. ಮುಸ್ಲಿಮರ ಮೇಲೆ ಇರ್ತಕ್ಕಂತಹ ಕೃಷಿ ತೆರಿಗೆಯನ್ನ ನಾವು ಕಾಣಬಹುದು. ಮುಸ್ಲಿಮರ ಮೇಲೆ ಇರ್ತಕ್ಕಂತಹ ಕೃಷಿ ತೆರಿಗೆಯನ್ನ. ಆಮೇಲೆ ಹಿಂದೂಗಳ ಮೇಲೆ ಇರ್ತಕ್ಕಂತಹ ಹಿಂದೂಗಳ ಮೇಲೆ ಧಾರ್ಮಿಕ ತೆರಿಗೆ. ನೆಕ್ಸ್ಟ್ ಆಮದು ತೆರಿಗೆ. ಅದೇ ರೀತಿ ಮನೆ ತೆರಿಗೆ. ಮನೆ ತೆರಿಗೆ, ಆಮದು ತೆರಿಗೆ ಮತ್ತು ವಾರಸುದಾರರ ಆಮದು ಸುಂಕ. ಇಲ್ಲದ ತೆರಿಗೆ, ಆಸ್ತಿಯ ತೆರಿಗೆ. ಅದು ವಾರಸುದಾರರಿರ್ತಕ್ಕಂತಹ ಆಸ್ತಿ ಮೇಲಿನ ತೆರಿಗೆ,
ಆಸ್ತಿಯ ಮೇಲಿನ ತೆರಿಗೆ ಹಾಗೂ ಅವರ ಕಾಲದಲ್ಲಿರ್ತಕ್ಕಂತಹ ಆಮದು ಸುಂಕ, ಮನೆ ತೆರಿಗೆ, ಯುದ್ಧದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ತೆರಿಗೆ, ಯುದ್ಧದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ತೆರಿಗೆ. ಇವು ಪ್ರಮುಖ ಸುಲ್ತಾನರ ಆದಾಯದ ಅಥವಾ ಕಂದಾಯದ ವರಮಾನಗಳು ಆಗಿದ್ದವು. ಮೊದಲನೇದಾಗಿರ್ತಕ್ಕಂಥದ್ದು ವರಮಾನದಲ್ಲಿ ಭೂ ತೆರಿಗೆ ಅಥವಾ ಭೂ ಕಂದಾಯ ಅಂದರೆ ಭೂಮಿಯನ್ನು ಉಳುಮೆ ಮಾಡಿದ್ದಕ್ಕಾಗಿ ರೈತ ಅಂತಕ್ಕಂಥವನು ಕೊಡಬೇಕಾಗಿರ್ತಕ್ಕಂಥ ತೆರಿಗೆಯನ್ನು ನಾವು ಏನಂತಕ್ಕಂತೀವಿ, ಭೂ ತೆರಿಗೆ ಅಂತ ಹೇಳ್ಬಿಡ್ತಾ ಇದ್ವಿ. ಅದೇ ರೀತಿ ಮುಸ್ಲಿಮರ ಮೇಲೆ ಕೃಷಿ ಅಂತಕ್ಕಂಥ ಒಂದು ತೆರಿಗೆಯನ್ನು ಆಗ್ತಾ ಇದ್ರು. ಕೃಷಿಯನ್ನ ಉಳುಮೆ ಮಾಡಿದ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಆಗ್ತಕ್ಕಂಥ ತೆರಿಗೆಯನ್ನು ಸಿಗ್ತೀವಿ. ಆಮೇಲೆ ಹಿಂದೂಗಳು ಧಾರ್ಮಿಕವಾಗಿ ಹಿಂದೂಗಳ ಮೇಲೆ ಆಗ್ತಕ್ಕಂಥ ಒಂದು ತೆರಿಗೆ ಧಾರ್ಮಿಕ ತೆರಿಗೆ. ನೆಕ್ಸ್ಟ್ ಮನೆ ತೆರಿಗೆ, ಮನೆಗೆ ಕಂದಾಯವನ್ನು ಮಾಡ್ತಕ್ಕಂಥದ್ದು. ಆಮದು ಸುಂಕ, ಬೇರೆ ದೇಶಗಳಿಂದ ಬೇರೆ ಪ್ರದೇಶಗಳಿಂದ ವಸ್ತುಗಳನ್ನು ತಾವು ತರಿಸ್ಕೊಂಡಿರ್ತಕ್ಕಂಥ ವಸ್ತುಗಳಿಗಾಗಿ ಆಗ್ತಕ್ಕಂತಹ ಒಂದು ತೆರಿಗೆ ಅಂತಕ್ಕಂತಹ ಒಂದು ಸುಂಕ. ಮತ್ತು ವಾರಸುದಾರರು ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿಯ ಮೇಲೆ ಅವರ ಒಂದು ಹೆಸರು ಇಲ್ಲದೆ ಅಂತಿರ್ತಕ್ಕಂಥದ್ದು, ಅದಕ್ಕೆ ಪ್ರಬುದ್ಧವಾಗಿರ್ತಕ್ಕಂತಹ ವ್ಯಕ್ತಿ ಅಥವಾ ಅವನ ಹೆಸರು ಇಲ್ಲದಂತಹ ಒಂದು ಆಸ್ತಿಯ ಮೇಲೆ ಆಗ್ತಕ್ಕಂತಹ ತೆರಿಗೆ. ನೆಕ್ಸ್ಟ್ ಯುದ್ಧದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ಮೇಲೆ ಆಗ್ತಕ್ಕಂಥ ಒಂದು ತೆರಿಗೆ. ಇವೆಲ್ಲವೂ ಸಹ ದೆಹಲಿ ಸುಲ್ತಾನರ ಕಾಲದ ಪ್ರಮುಖ ವರಮಾನದ ಆದಾಯಗಳಾಗಿ ಕಂದಾಯದ ಮೇಲೆ ಪ್ರಭಾವ ಬೀರಿವು. ಕಂದಾಯ ಸಂಗ್ರಹಣೆ ಮಾಡ್ತಕ್ಕಂಥ ಅಧಿಕಾರಿಗಳು ಅಂತಕ್ಕಂಥವರು ಇದ್ರು. ಕಂದಾಯವನ್ನು ಸಹ ವಸೂಲಿ ಮಾಡತಕ್ಕಂಥ ಅಧಿಕಾರಿಗಳು ಕಾಜಿಗಳು ಅಂತಕ್ಕಂಥವ್ರು. ಕಾಜಿ ಅಂತಕ್ಕಂಥ ಒಂದು ಹೆಸರು ಈ ಕೇಳಿದ್ರ. ಕಾಜಿ ಅಂದ್ರೆ ಏನಂತಂದ್ರೆ ನ್ಯಾಯಾಧೀಶ. ಕಾಜಿ ಅಂದ್ರೆ ನ್ಯಾಯಾಧೀಶ. ಈ ಕಾಜಿಗಳಂತಕ್ಕಂಥವರು ನ್ಯಾಯ ತೀರ್ಪು ಮಾಡೋದ್ರಲ್ಲಿ ಏನ್ ಮಾಡ್ತಾ ಇದ್ರು, ಪ್ರಾಂತ್ಯಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ನ್ಯಾಯ ವಿಷಯದಲ್ಲಿ ಸುಲ್ತಾನನಿಗೆ ನೆರವು ನೀಡ್ತಕ್ಕಂಥ ಒಂದು ಕೆಲಸವನ್ನ ಕಾಜಿಗಳು ಅಂತಕ್ಕಂಥವರು ಮಾಡ್ತಾ ಇದ್ರು. ನಗರಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಪ್ರಾಂತ್ಯಗಳಲ್ಲಿ ನ್ಯಾಯ ತೀರ್ಪನ್ನು ಮಾಡ್ಬೇಕಾದ್ರೆ ಸುಲ್ತಾನನಿಗೆ ಏನು ನೆರವನ್ನು ಆಗ್ತಕ್ಕಂಥ ಒಂದು ಕೆಲಸವನ್ನ ಇವರು ಮಾಡ್ತಾ ಇದ್ರು. ಇಷ್ಟು ಇವರ ಕಾಲದಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಯಾವುದು ತೆರಿಗೆ ಪದ್ಧತಿ. ತೆರಿಗೆಯಲ್ಲಿ ನಾವು ಕಾಣ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಆದಾಯಗಳು ಯಾವಪ್ಪ ಅಂದ್ರೆ ಭೂ ತೆರಿಗೆ, ಮುಸ್ಲಿಮರ ಮೇಲೆ ಕೃಷಿ ತೆರಿಗೆ, ಹಿಂದೂಗಳ ಮೇಲೆ ಆಗ್ತಕ್ಕಂಥ ಧಾರ್ಮಿಕ ತೆರಿಗೆ ಮತ್ತು ಆಮದು ಸುಂಕ, ವಾರಸುದಾರರಲ್ಲಿರ್ತಕ್ಕಂತಹ ಆಸ್ತಿಯ ಒಂದು ತೆರಿಗೆ, ಹಾಗೆಯೇ ಯುದ್ಧದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ಮೇಲೆ ಆಗ್ತಕ್ಕಂತಹ ತೆರಿಗೆ. ಇಷ್ಟು ನಾವು ಅವರ ಕಾಲದಾಗಿರ್ತಕ್ಕಂಥ ವರಮಾನಗಳಾಗಿದ್ದು, ಈ ಒಂದು ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ಅಧಿಕಾರಿಗಳು ಅಂತಕ್ಕಂಥವ್ರು ಆಡಳಿತದಲ್ಲಿ ಇದ್ರು. ಹಾಗೂ ಕಾಜಿಗಳಂತಕ್ಕಂಥವರು ನಗರ, ಪಟ್ಟಣ ಮತ್ತು ಪ್ರಾಂತ್ಯಗಳಲ್ಲಿ ನಡೀತಕ್ಕಂಥ ನ್ಯಾಯದಾನವನ್ನು ಮಾಡ್ಬೇಕಾದ್ರೆ ಅವರು ಸುಲ್ತಾನನ ನೆರವನ್ನು ಪಡೆದುಕೊಳ್ಳೋದಕ್ಕೆ ಕಾಜಿ ಅಂತಕ್ಕಂಥ ಅಧಿಕಾರಿಗಳು ಇದ್ರು ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಷ್ಟು ನಾವು ಅವರ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಂದಾಯ ಪದ್ಧತಿಯನ್ನ ನಾವು ನೋಡಿದ್ವಿ. ಮೂರನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ವ್ಯವಸ್ಥೆ. ಸಮಾಜದಲ್ಲಿ ಸುಲ್ತಾನರ ಕಾಲದಲ್ಲಿ ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳಂತಕ್ಕಂಥವು ರೂಢಿ, ನಂಬಿಕೆ ಮತ್ತು ಆಚರಣೆಗಳನ್ನ ಅನುಸರಿಸ್ತಾ ಇದ್ರು. ರೂಢಿ, ನಂಬಿಕೆ, ಆಚರಣೆಗಳು ಇವುಗಳನ್ನ ಸಮಾಜದಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸ್ ಜನರು ಅಂತಕ್ಕಂಥವ್ರು ಅನಿಸ್ತಾ ಇದ್ರು. ಅಂದ್ರೆ ಮೂಢನಂಬಿಕೆಗಳನ್ನ ಆರಾಧನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸಂಪ್ರದಾಯಗಳನ್ನು ಅನುಸರಣೆ ಮಾಡ್ತಕ್ಕಂಥದ್ದು, ಅಥವಾ ಅವುಗಳನ್ನು ಆಚರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ರೂಢಿಗಳನ್ನು, ಮೂಢನಂಬಿಕೆಗಳಾಗಿರ್ಬೋದು, ಆಚಾರ್ಯರ ಸಂಸ್ಕೃತಿಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು, ನಂಬಿಕೆಗಳನ್ನು ಮಾಡ್ತಾ ಇದ್ರು. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ ನಾವು ಕಾಣ್ತೀವಿ. ಇವುಗಳನ್ನು ಸುಧಾರಣೆ ಮಾಡುವುದಕ್ಕಾಗಿ ಮುಸ್ಲಿಂ ಸಂತರು ಮತ್ತು ಹಿಂದೂ ಸಂತರು ಅಂತಕ್ಕಂಥವರು ಪ್ರಯತ್ನ ಮಾಡುವುದರ ಮೂಲಕ ಸುಧಾರಣೆಯನ್ನು ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಸಂತರು ತಮ್ಮದೇ ಆಗಿರ್ತಕ್ಕಂಥ ಸುಧಾರಣೆಗಳನ್ನು ಜಾರಿಗೆ ತಂದರು. ಆರಂಭದಲ್ಲಿ
ಟರ್ಕಿ ಸುಲ್ತಾನರು ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಉನ್ನತ ಒಂದು ಹುದ್ದೆಗಳನ್ನ ಟರ್ಕಿ ಸುಲ್ತಾನರೇ ಪಡಿತಾ ಇದ್ರು. ಯಾವಾಗ ಟರ್ಕಿ ಗಜ್ನಿ ಮಹಮ್ಮದ್ ಮತ್ತು ಗೋರಿ ಮಹಮ್ಮದನ ಒಂದು ಕಾಲಾವಧಿಯಲ್ಲಿ ಟರ್ಕಿ ಸುಲ್ತಾನರು ಅಂತಕ್ಕಂಥವರು ಅತ್ಯುನ್ನತವಾಗಿರ್ತಕ್ಕಂತಹ ಅಥವಾ ದೊಡ್ಡ ದೊಡ್ಡ ಹುದ್ದೆಗಳನ್ನು ಸಹ ಅಲಂಕರಿಸ್ತಾ ಇದ್ರು. ಆದರೆ ಆ ಟರ್ಕಿಯ ಸುಲ್ತಾನರು ಒಂದು ಅವನತಿಯಾದಾಗ, ಅಂದ್ರೆ ಆ ಗುಲಾಮಿ ಸಂತತಿ ಯಾವಾಗ ಈ ದೆಹಲಿ ಸುಲ್ತಾನಲ್ಲಿ ಕಂಡು ಬಂದಿರತಕ್ಕಂಥ ಸುಲ್ತಾನರು ಗಜ್ನಿ ಮಹಮ್ಮದ್ ಮತ್ತು ಗೋರಿ ಮಹಮ್ಮದ್ ಅಂತಕ್ಕಂಥವರು ಅವನತಿಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಗುಲಾಮಿ ಸಂತತಿ ಆಗಿರ್ಬೋದು, ಕಿರ್ಜಿ ಸಂತತಿ ಆಗಿರ್ಬೋದು, ತೊಗಲಕ್ ಸಂತತಿ ಆಗಿರ್ಬೋದು, ಸೈಯದ್ ಸಂತತಿ ಆಗಿರ್ಬೋದು ಅಥವಾ ಲೋಧಿ ಸಂತತಿಯವರು ಬಂದ ಕಾಲಾವಧಿಯಲ್ಲಿ ಏನ್ ಮಾಡ್ತಾರೆ, ಯಾವ ಅಧಿಕಾರವನ್ನು ಉನ್ನತ ಅಧಿಕಾರಗಳನ್ನು ಪಡಿತಾ ಇದ್ರು, ಯಾರು ಇಸ್ಲಾಂ ಧರ್ಮವನ್ನ ಸ್ವೀಕಾರ ಮಾಡ್ತಾರೋ ಅದರ ಅವರ ಸೇವೆಯನ್ನ ಮಾಡ್ತಾರೆ, ಅವ್ರಿಗೂ ಸಹ ಉನ್ನತ ವಿದ್ಯೆಗಳನ್ನ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳನ್ನ ಅಲಂಕರಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಹಲವಾರು ಜನರು ವಿದ್ಯಾವಂತರಾಗಿರ್ತಕ್ಕಂಥ ಹಿಂದೂಗಳು ಸಹ ಅವ್ರು ಏನ್ ಮಾಡ್ತಾ ಇದ್ರು, ಹುದ್ದೆಗಳನ್ನ ಉನ್ನತ ಹುದ್ದೆಗಳನ್ನು ಸಹ ನಾವು ಈ ಸಂತತಿಗಳಲ್ಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅರ್ಥ ಆಯ್ತಾ ಮಕ್ಕಳ ಹೇಳಿದ್ದು? ನೋಡಿ, ಗಜ್ನಿ ಮಹಮ್ಮದ್ ಮತ್ತು ಗೋರಿ ಮಹಮ್ಮದನ ಕಾಲದಲ್ಲಿ ಮುಸ್ಲಿಂ ಸಂತರು ಅಂತಕ್ಕಂಥವ್ರು, ಮುಸ್ಲಿಂ ಸಂತರಿಗಿಂತ ಟರ್ಕಿಯ ಸುಲ್ತಾನರು ಅಂತಕ್ಕಂಥವ್ರು ಉನ್ನತ ಹುದ್ದೆಗಳನ್ನು ಅವರಿಗೆ ಅಲಂಕರಿಸ್ತಾ ಇದ್ರು. ಆದರೆ ಈ ಒಂದು ಯಾವಾಗ ಟರ್ಕಿಯ ಸುಲ್ತಾನರು ಅಂತಕ್ಕಂಥವ್ರು ಅವನತಿಯನ್ನು ಹೊಂದಿದ್ರು, ಅವರಾದ ನಂತರ ನಾವು ನೋಡ್ತಕ್ಕಂತಹ ಏನು ಸಂತತಿಗಳು ಬಂದವಲ್ಲ, ಆ ಸಂತತಿಗಳು ಅಂತಕ್ಕಂಥವ್ರು ಯಾರು ಇಸ್ಲಾಂ ಧರ್ಮವನ್ನ ಸ್ವೀಕಾರ ಮಾಡ್ತಿದ್ರು, ಇಸ್ಲಾಂ ಧರ್ಮಕ್ಕೆ ಪ್ರೇರಣೆ ಪಡೆದಿದ್ರು, ಅದರ ಸೇವೆಯನ್ನು ಯಾರು ಮಾಡ್ತಿದ್ರು, ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಿದ್ರು ಮತ್ತು ವಿದ್ಯಾವಂತ ಜನರಿಗೂ ಸಹ ಉನ್ನತ ಹುದ್ದೆಗಳನ್ನು ನೀಡ್ತಾ ಇದ್ರು. ಅದರ ಜೊತೆಯಲ್ಲಿ ಹಿಂದೂಗಳಿಗೂ ಸಹ ಉನ್ನತ ಹುದ್ದೆಗಳನ್ನು ಸಹ ನಾವು ಕಾಣ್ತಾ ಇದ್ವಿ. ಅದೇ ರೀತಿ ಈ ಕಾಲದಲ್ಲಿ ಗಣ್ಯ ವರ್ಗದವರಿಗೆ ಭಾರತದ ಆಹಾರ, ವೇಷಭೂಷಣ, ಸಂಸ್ಕೃತಿ, ಕಲೆಗಳಂತಕ್ಕಂಥವು ಪರಿಚಯವಾಯಿತು. ಭಾರತದಲ್ಲಿದ್ದಂತಹ ವೇಷಭೂಷಣಗಳು, ಆಹಾರ ಪದ್ಧತಿಗಳು, ಅವರ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು, ಅವರ ಒಂದು ನಂಬಿಕೆಗಳು, ಆಚರಣೆಗಳು ಅಂತಕ್ಕಂಥದ್ದು ಆ ಗಣ್ಯ ವರ್ಗದವರಿಗೆ, ಯಾರಿಗೆ ಆ ಒಂದು ದೆಹಲಿ ಸುಲ್ತಾನರಿಗೆ ಪರಿಚಯ ಅಂತಕ್ಕಂಥದ್ದು ಆಯಿತು. ಹಾಗೂ ಕಂದಾಯವನ್ನು ಸಹ ವಸೂಲಿ ಮಾಡುವ ಒಂದು ಪದ್ಧತಿಗಳಲ್ಲಿ ಹಿಂದೂಗಳಲ್ಲಿ ಸಹ ಕಾರಕೂನರು ಮತ್ತು ಹಿಂದೂ ಅಧಿಕಾರಿಗಳು ಅಂತಕ್ಕಂಥವ್ರು ಇದ್ರು ಅಂತಕ್ಕಂಥದ್ದು ನಾವು ಕಾಣಬಹುದು. ಒಟ್ಟಾರೆಯಾಗಿ ಅಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವವನ್ನು ಮಾಡದೆ ಎಲ್ಲರಿಗೂ ಸಹ ಅವರ ಒಂದು ಸೇವೆ ಮತ್ತು ಅವರ ಒಂದು ಶೈಕ್ಷಣಿಕ ಮಟ್ಟವನ್ನು ಅನುಸರಿಸಿ ಅವರಿಗೆ ಏನ್ ಮಾಡ್ತಾ ಇದ್ರು, ಅವರಿಗೆ ಉನ್ನತ ಹುದ್ದೆಗಳನ್ನು ನೀಡ್ತಾ ಇದ್ರು. ಅದೇ ರೀತಿ ನಮ್ಮ ಭಾರತದಂತ ಕಾರಕೋನರು ಸಹ ಕಾರಕೋನ ಅಧಿಕಾರಿಗಳಂತಕ್ಕಂಥವ್ರು ಏನ್ ಮಾಡ್ತಾ ಇದ್ರು, ಆ ಒಂದು ಕಂದಾಯವನ್ನ ಸಂಗ್ರಹಣೆ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾ ಇತ್ತು. ನೆಕ್ಸ್ಟ್, ಗುಲಾಮಗಿರಿ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇತ್ತು. ಗುಲಾಮಗಿರಿಯನ್ನ ಯಾರನ್ನ ಗುಲಾಮರಿ, ಯುದ್ಧದಲ್ಲಿ ಸೆರೆಯಾಗಿ ಸಿಕ್ಕಂತಹ ಒಂದು ಕೈದಿಗಳನ್ನ ಅಥವಾ ಸೆರೆಯಾಳುಗಳನ್ನೇ ನಾವು ಗುಲಾಮರಾಗಿ ಕಾಣ್ತಾ ಇದ್ವು. ಅದೇ ರೀತಿ ಮಹಿಳೆಯರು ಸಹ ಗುಲಾಮರಂತಕ್ಕಂಥವರು ಇದ್ರು. ಮಹಿಳೆಯರಂತಕ್ಕಂಥವರು ಅರಮನೆಗಳಲ್ಲಿ ಮಹಿಳಾ ಗುಲಾಮರಂತಕ್ಕಂಥವರು ಇದ್ರು. ಆದರೆ ಅಲ್ಲಿ ಮಹಿಳೆಯರಿಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನಗಳು ಇರಲಿಲ್ಲ. ಉತ್ತಮ ವರ್ಗದವರು ಏನ್ ಮಾಡ್ತಾರೋ ಹೇಳ್ತಾ ಇದ್ರು, ಉತ್ತಮ ವರ್ಗದ ಮಹಿಳೆಯರಂತಕ್ಕಂಥವ್ರು ಲಲಿತ ಕಲೆ ಮತ್ತು ಮೇಲ್ವರ್ಗದ ಮಹಿಳೆಯರು ಭಾಗವಹಿಸ್ತಿದ್ರೆ, ಆದರೆ ಗ್ರಾಮೀಣ ಮಹಿಳೆಯರು ಕೃಷಿ ಮತ್ತು ಮನೆ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ. ನೋಡಿ ಮಕ್ಕಳ, ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ವಿ. ಸಮಾಜದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಆಚರಣೆಗಳಿದ್ರು ಅಂತಂದ್ರೆ, ರೂಢಿ ನಂಬಿಕೆಯ ಆಚರಣೆಗಳನ್ನ ರೂಢಿಸಿಕೊಂಡು ಬಂದಿರತಕ್ಕಂತಹ ಒಂದು ಹಿಂದೂ ಮತ್ತು ಮುಸ್ಲಿಮರು ಅಂತಕ್ಕಂಥವ್ರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ದರು. ಆದರೆ ಇನ್ನು ಮುಸ್ಲಿಂ ಸಂತರು ಮತ್ತು ಇಸ್ಲಾಂ ಸಂತರು ಅಂತಕ್ಕಂಥವರು ಭಾರತದ ಮೇಲೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಇವರ ಆಚರಣೆ ವಿಚಾರಣೆಗಳನ್ನು ಸುಧಾರಣೆ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಟರ್ಕಿ ಸುಲ್ತಾನರ ಒಂದು ಪ್ರಾಬಲ್ಯದಲ್ಲಿ ಉನ್ನತ ಅಧಿಕಾರಗಳಂತಕ್ಕಂಥವು ಯಾರಿಗೆ ಮೀಸಲಾಗಿದ್ದವು? ಕೇವಲ ಟರ್ಕಿ ಸುಲ್ತಾನ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮಾತ್ರ ಉನ್ನತ ಅಧಿಕಾರಿಗಳು ಪ್ರಾಬಲ್ಯ. ಟರ್ಕಿಯರ ಒಂದು ಪ್ರಾಬಲ್ಯ ಯಾವತ್ತು ಕಡಿಮೆಯಾಯಿತು, ಆನಂತರ ದಿನಗಳಲ್ಲಿ ಏನಾಯಿತು, ಯಾರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದರೆ ಮತ್ತು ಇಸ್ಲಾಂ ಧರ್ಮದಲ್ಲಿ ಸೇವೆಯನ್ನು ಮಾಡ್ತಾ ಇದ್ರು ಅಥವಾ ವಿದ್ಯಾವಂತ ಜನರಿಗೆ ಏನ್ ಮಾಡ್ತಾ ಇದ್ರು, ಉನ್ನತ ಹುದ್ದೆಗಳನ್ನ ನೀಡ್ತಾ ಇದ್ರು.
ಅವರು ದೆಹಲಿಯ ಸುಲ್ತಾನರು. ಅದೇ ರೀತಿ ನಾವು ಭಾರತದಲ್ಲಿದ್ದಂತಹ ಒಂದು ಆಹಾರ ಪದ್ಧತಿ, ಒಂದು ವೇಷಭೂಷಣ, ಭಾರತದ ಸಂಸ್ಕೃತಿ ಅಂತಕ್ಕಂಥದ್ದು ಗಣ್ಯ ವರ್ಗಕ್ಕೆ, ಉತ್ತಮವಾಗಿರ್ತಕ್ಕಂಥ ವರ್ಗದವರಿಗೆ ಸಹ ಅದು ಪ್ರೇರಣೆಯನ್ನು ನೀಡಿತು ಅಥವಾ ಅವರ ಪರಿಚಯ ಅಂತಕ್ಕಂಥದ್ದು ಆಯಿತು. ಅದರ ಜೊತೆಯಲ್ಲಿ ನಾವು ಸ್ತ್ರೀಯರ ಸ್ಥಾನ ಅಂತಕ್ಕಂಥದ್ದು ಉತ್ತಮವಾಗಿರಲಿಲ್ಲ. ಅನೇಕ ಜನ ಅರಮನೆಯಲ್ಲಿ ಗುಲಾಮ ಒಂದು ಗಡಿಯಲ್ಲಿ ವಾಸ ಮಾಡ್ತಾ ಇದ್ರು, ಹಾಗೂ ಯುದ್ಧದಲ್ಲಿ ಸೆರೆ ಸಿಕ್ಕಂತಹ ಗುಲಾಮರು ಅಂತಕ್ಕಂಥವರು ಇದ್ರು. ಆನಂತರ ಸಮಾಜದಲ್ಲಿ ಕಂದಾಯವನ್ನು ವಸೂಲು ಮಾಡುವುದಕ್ಕೆ ಹಿಂದೂ ಅಧಿಕಾರಿಗಳಿಗಿಂತ ಕಾರಕೂನ ಅಂತಕ್ಕಂಥ ಅಧಿಕಾರಿಗಳಂತಕ್ಕಂಥವರು ಇದ್ರು. ಸ್ತ್ರೀಯರ ಸ್ಥಾನಮಾನಗಳು ಅಂತಕ್ಕಂಥ ಉತ್ತಮವಾಗಿರಲಿಲ್ಲ. ಮೇಲ್ವರ್ಗದ ಜನರು ಅಂತಕ್ಕಂಥವ್ರು ಲಲಿತ ಕಲೆಗಳಲ್ಲಿ ಭಾಗವಹಿಸಿದರೆ, ಕೆಳವರ್ಗದ ಜನರು ಅಥವಾ ಗ್ರಾಮೀಣ ಪ್ರದೇಶದ ಜನರು ಅಂತಕ್ಕಂಥವ್ರು ಮನೆ ಕೆಲಸ ಮತ್ತು ಕೃಷಿ ಕೆಲಸದಲ್ಲಿ ತೊಡಗಿರ್ತಕ್ಕಂಥದ್ದು ಇವರ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ನಾನು ನೋಡ್ತಕ್ಕಂಥದ್ದು ಆರ್ಥಿಕ ವ್ಯವಸ್ಥೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಕೃಷಿಗೆ ಸಂಬಂಧಿಸಿದ ಹಲವಾರು ಬದಲಾವಣೆಗಳನ್ನು ಸುಲ್ತಾನರು ಮಾಡುತ್ತಾರೆ. ಕಂದಾಯವನ್ನ ನಿಗದಿಪಡಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಬಡ ರೈತನಿಂದ ಹಿಡಿದು ಶ್ರೀಮಂತ ವ್ಯಕ್ತಿಯವರೆಗೂ ಸಹ ಕಂದಾಯವನ್ನು ಸರ್ಕಾರಕ್ಕೆ ನೀಡಲೇಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥ ನೋಡಿ. ದೆಹಲಿ ಸುಲ್ತಾನರ ಕಾಲದಲ್ಲಿ ಕಂದಾಯವನ್ನ ನಿಗದಿಪಡಿಸಿದ್ದು ಒಬ್ಬ ಬಡ ರೈತನಿಂದ ಹಿಡಿದು ಶ್ರೀಮಂತ ರೈತನವರೆಗೂ ಸಹ ಕಂದಾಯವನ್ನ ನೀಡಬೇಕಾಗಿತ್ತು. ಅದೇ ರೀತಿ ಇವರ ಒಂದು ಕಂದಾಯ ನೀತಿಯಲ್ಲಿ ಇದು ಪ್ರಮುಖ ಲಕ್ಷಣವಾಗಿದ್ದು, ಇವರು ಸಾರಿಗೆ ಸಂಪರ್ಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸಿ ಗುಜರಾತ್ನಿಂದ ಬಂಗಾಳದವರೆಗೂ ರಸ್ತೆ ಮಾರ್ಗವನ್ನು ಮಾಡಿತು. ಗುಜರಾತ್ನಿಂದ ಬಂಗಾಳದವರೆಗೆ ರಸ್ತೆ ಮಾರ್ಗವನ್ನು ರೂಪಿಸಿಕೊಟ್ಟಿರ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ನಾವು ನೋಡಬಹುದು. ಭಾರತ ನಕಾಶೆಯಲ್ಲಿ ನಾವು ನೋಡಿದಾಗ ಮಾತ್ರ ಗುಜರಾತ್ನಿಂದ ಹಿಡಿದು ಪಶ್ಚಿಮ ಬಂಗಾಳದವರೆಗೂ ರಸ್ತೆಯನ್ನ ಸಂಪರ್ಕ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಈ ಗುಜರಾತ್ ರಾಜ್ಯದಿಂದ ಹಿಡಿದು ಪಶ್ಚಿಮ ಬಂಗಾಳದವರೆಗೂ ತಮ್ಮ ಕಾಲಾವಧಿಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನು ಮಾಡ್ತಿದ್ರು, ರಸ್ತೆ ಮಾರ್ಗವನ್ನ ಕಲ್ಪಿಸಿ ಕೊಟ್ಟಿದ್ರು. ಆನಂತರ ವಿದೇಶಿಯರಂತಕ್ಕಂಥವರು ಭಾರತಕ್ಕೆ ಯುರೋಪ್ನಿಂದ ಬಂದು ಇಲ್ಲಿನ ಒಂದು ಆಚಾರ ವಿಚಾರಗಳನ್ನ ಮತ್ತು ವ್ಯಾಪಾರವನ್ನು ತಿಳಿದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥ ಮಾಡಿದ್ರು. ಕೆಲವು ದಿನಗಳ ಕಾಲ ವ್ಯಾಪಾರ ಮಾಡುವ ಜೊತೆಗೆ ಇಲ್ಲೇ ಅವರು ಭದ್ರವಾಗಿ ಇಲ್ಲೇ ನೆಲೆಯೂರ್ತಕ್ಕಂಥದ್ದನ್ನು ನಾವು ಮಾರುಕಟ್ಟೆಗಳಿಗೆ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಕುಶಲಕರ್ಮಿಗಳಿಗೆ ಉತ್ತೇಜನವನ್ನು ನೀಡಿರ್ತಕ್ಕಂಥದ್ದು. ಭಾರತ ಕರಕುಶಲ ಅಂತಕ್ಕಂಥ ವಸ್ತುಗಳು ಉತ್ತೇಜನ ನೀಡಿದ್ರಿಂದ ಯುರೋಪಿನ ರಾಷ್ಟ್ರಗಳಿಗೆ ಅವುಗಳನ್ನು ಮಾರಾಟ ಮಾಡೋದ್ರಿಂದ ಅವರಿಗೂ ಸಹ ಪರಿಚಯ ಅಂತಕ್ಕಂಥದ್ದು ಆಯಿತು. ದೆಹಲಿ ಅಂತಕ್ಕಂಥವರು ದೆಹಲಿ ಮತ್ತು ಮತ್ತಿತರ ಮುಖ್ಯ ನಗರಗಳಲ್ಲಿ ಸುಲ್ತಾನರು ಬೆಣ್ಣೆ ವರ್ತಕರು ಚಿನ್ನ, ಬೆಳ್ಳಿ, ಆಭರಣ ಮತ್ತು ರೇಷ್ಮೆ ತಯಾರಿಕೆ ಕಾರ್ಖಾನೆಗಳನ್ನು ನಡೆಸ್ತಾ ಇದ್ರು. ಉತ್ತಮವಾಗಿರ್ತಕ್ಕಂಥ ವರ್ತಕರು ದೆಹಲಿ ಮತ್ತು ಇತರ ನಗರಗಳಲ್ಲಿ ಚಿನ್ನ, ಬೆಳ್ಳಿಯ ಒಂದು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಇವರ ಕಾಲದಲ್ಲಿ ನಾವು ಕಾಣಬಹುದು. ನೋಡಿ, ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಬಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶಗಳು ಅಂತಕ್ಕಂಥದ್ದು. ಏನು ಸಾಮಾನ್ಯವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೃಷಿಗೆ ಸಂಬಂಧವಾಗಿರ್ತಕ್ಕಂಥ ಅವರು ತಮ್ಮದೇ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಮಾಡಿಕೊಂಡು ಕಂದಾಯವನ್ನು ನಿಗದಿ ಮಾಡುವುದರ ಮೂಲಕ ಪ್ರತಿ ಬಡ ರೈತನಿಂದ ಹಿಡಿದು ಶ್ರೀಮಂತ ವ್ಯಕ್ತಿವರೆಗೂ ಸಹ ಕಂದಾಯವನ್ನು ಸರ್ಕಾರಕ್ಕೆ ನೀಡಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇತ್ತು. ಅನೇಕ ರೀತಿಯಾಗಿರ್ತಕ್ಕಂಥ ರಸ್ತೆ ಮಾರ್ಗಗಳನ್ನು ನಿರ್ಮಾಣ ಮಾಡಿದರು. ಗುಜರಾತ್ನಿಂದ ಬಂಗಾಳದವರೆಗೂ ಸಹ ರಸ್ತೆಯನ್ನು ನಿರ್ಮಾಣ ಮಾಡಿದರು. ಆಮೇಲೆ ವಿದೇಶಿಯರಂತಕ್ಕಂಥವರು ಮಾರುಕಟ್ಟೆಗಳಿಗೆ ಬಂದು ವ್ಯಾಪಾರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಹಾಗೂ ಭಾರತದಲ್ಲೇ ಉಳಿದವರು ನೆಲೆಯೂರುವಂಥ ಒಂದು ವ್ಯವಸ್ಥೆ ಆಯಿತು. ನೆಕ್ಸ್ಟ್ ಕರಕುಶಲ ವಸ್ತುಗಳಿಗೆ ಹೆಚ್ಚು ಮಾನ್ಯತೆಯನ್ನು ನೀಡಿದ್ದರಿಂದ ಕರಕುಶಲ ವಸ್ತುಗಳು ಅಂತಕ್ಕಂಥವು ಏನಾದವು ಯುರೋಪಿನ ಮಾರುಕಟ್ಟೆಗಳಿಗೆ ಮಾರಾಟವಾಗಿ ಅವುಗಳ ಪರಿಚಯ ಅಂತಕ್ಕಂಥವು ಯುರೋಪಿನರಿಗೆ ಆಯಿತು. ಇದರ ಜೊತೆಯಲ್ಲಿ ದೆಹಲಿ ಮತ್ತು ಮತ್ತಿತರ ನಗರಗಳಲ್ಲಿ ಅತ್ಯಂತ ಶ್ರೀಮಂತ ವರ್ಗದವರು ಅಂತಕ್ಕಂಥವರು ಚಿನ್ನ, ಬೆಳ್ಳಿಯ ಕಾರ್ಖಾನೆಗಳನ್ನು, ಚಿನ್ನ, ಬೆಳ್ಳಿ ಆಭರಣಗಳು ಮತ್ತು ರೇಷ್ಮೆ ತಯಾರಿಕೆಯ ಕಾರ್ಖಾನೆಗಳನ್ನು ನಡೆಸುವುದನ್ನು ನಾವು ಕಾಣಬಹುದು. ಇಟ್ಟು ಒಟ್ಟಾರೆಯಾಗಿ ಇವರ ಒಂದು ಕಾಲಾವಧಿಯಲ್ಲಿ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಅಂತಕ್ಕಂಥದ್ದು ಉತ್ತಮ ರೀತಿಯಲ್ಲಿ ಪರಿಣಾಮವನ್ನು ಉಂಟು ಮಾಡಿ
ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಬದಲಾವಣೆಯನ್ನು ಕಂಡುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಇದಾದ ನಂತರ ನಾವು ನೋಡ್ತಕ್ಕಂಥದ್ದು ಸಾಹಿತ್ಯ ಮತ್ತು ಕಲೆ, ವಾಸ್ತುಶಿಲ್ಪ ಮತ್ತು ಸಾಮಾನ್ಯ ಸಾಹಿತ್ಯ ಅಂತಕ್ಕಂಥ. ಸಾಹಿತ್ಯದಲ್ಲಿ ನಾವು ಸಾಮಾನ್ಯವಾಗಿ ಪರ್ಷಿಯನ್ ಮತ್ತು ಅರಬಿಕ್ ಭಾಷೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಾನವನ್ನ ಇವರು ನೀಡಿರ್ತಕ್ಕಂಥದ್ದು. ವಿದೇಶಿ ಬರಹಗಾರರು ಮತ್ತು ವಿದೇಶಿ ತಜ್ಞರು ಅಂತಕ್ಕಂಥವರು ಆ ಸ್ಥಾನದಲ್ಲಿ ಆಶ್ರಯವನ್ನ ಪಡೆದಿದ್ರು. ವಿದೇಶಿ ಬರಹಗಾರರು ಮತ್ತು ಇತಿಹಾಸ ತಜ್ಞರು ಅಂತಕ್ಕಂಥವರು ಪ್ರಮುಖವಾಗಿರ್ತಕ್ಕಂತಹ ಒಂದು ಆಶ್ರಯವನ್ನು ಪಡೆದಿರ್ತಕ್ಕಂತಹ ವಿದ್ವಾಂಸರಾಗಿದ್ದರು. ಇವರ ಭಾಷೆ ಅಂತಕ್ಕಂಥದ್ದು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಿರ್ತಕ್ಕಂಥವು ಕೃತಿಗಳು ರಚನೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮೊಹಮ್ಮದ್ ಗಜ್ನಿಯ ಕಾಲದಲ್ಲಿದ್ದಂತಹ ಆಲ್ ಬೆರೇನಿ ಅಂತಕ್ಕಂಥವನು, ಮೊಹಮ್ಮದ್ ಗಜ್ನಿ ಕಾಲದಲ್ಲಿರ್ತಕ್ಕಂತಹ ಆಲ್ ಬೆರೋನಿ ಅಂತಕ್ಕಂಥ ಒಬ್ಬ ಕವಿ ಅಂತಕ್ಕಂಥ ಎಂಬ ಪ್ರಸಿದ್ಧವಾಗಿರ್ತಕ್ಕಂಥ ವಿದ್ವಾಂಸ ಅಂತಕ್ಕಂಥವನು ಇದ್ದ. ನೋಡಿ, ಸಾಹಿತ್ಯದಲ್ಲಿ ನಾವು ಇತಿಹಾಸಕಾರರು ಮತ್ತು ವಿದೇಶಿ ಬರಹಗಾರರು ಇದ್ದು ಅವರು ಪರ್ಷಿಯನ್ ಭಾಷೆಯಲ್ಲಿ ಮತ್ತು ಅರಬಿಕ್ ಭಾಷೆಗಳಲ್ಲಿ ಕೃತಿಗಳನ್ನು ರಚನೆ ಮಾಡ್ತಾ ಇದ್ರು. ಮೊಹಮ್ಮದ್ ಗಜ್ನಿ ಕಾಲದಲ್ಲಿ ಅಲ್ ಬೆರೇನಿ ಎಂಬ ಪ್ರಸಿದ್ಧ ವಿದ್ವಾಂಸ ಇದ್ದ. ಈತ ತತ್ವಜ್ಞಾನಿ, ಗಣಿತಶಾಸ್ತ್ರಜ್ಞ, ಖಗೋಳಶಾಸ್ತ್ರಜ್ಞ, ಸಾಹಿತಿ ಅಂತಕ್ಕಂಥವನು. ಈತನು ಭಾರತದ ಸಾಮಾಜಿಕ, ಆರ್ಥಿಕ, ರಾಜಕೀಯ ವ್ಯವಸ್ಥೆ ಬರೆದು ತನ್ನ ಕೃತಿಯಲ್ಲಿ ಚಿತ್ರಣ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಯಾರು? ಆಲ್ ಬೆರೋನಿ ಅಂತಕ್ಕಂಥವನು. ನೋಡಿ, ಆಲ್ ಬೆರೋನಿ ಅಂತಕ್ಕಂಥವನು ಭಾರತಕ್ಕೆ ಬಂದು ಭಾರತದಲ್ಲಿದ್ದಂತಹ ಒಂದು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವಿಷಯಗಳನ್ನು ಬರೆದಿರ್ತಕ್ಕಂತಹ ಕಿತಾಬುಲ್ ಹಿಂದೂ ಅಂತಕ್ಕಂಥ ಒಂದು ಕೃತಿಯನ್ನು ಬರೆಯುವುದರ ಮೂಲಕ ಕಿತಾಬುಲ್ ಹಿಂದೂ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡುವುದರ ಮೂಲಕ ಭಾರತದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಪರಿಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡಿ ಅದನ್ನು ತನ್ನ ಕೃತಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆಲ್ ಬೆರೋನಿ ಅಂತಕ್ಕಂಥವನು. ಅರ್ಥ ಆಯ್ತಾ? ಇದು ಸಾಹಿತ್ಯದಲ್ಲಿ ಮೊಟ್ಟ ಮೊದಲಾಗಿ ಇಲ್ಲಿ ವಿದೇಶಿ ಬರಹಗಾರರು ಹಾಗೂ ಇತಿಹಾಸ ತಜ್ಞರು ಅಂತಕ್ಕಂಥವರು ಆಶ್ರಯದತ್ತರಾಗಿದ್ದರು. ಇವರ ಒಂದು ಕೃತಿಗಳು ಅಂತಕ್ಕಂಥವು ಪರ್ಷಿಯನ್ ಮತ್ತು ಅರಬಿಕ್ ಭಾಷೆಯಲ್ಲಿದ್ದವು. ಮೊಹಮ್ಮದ್ ಗಜ್ನಿಯ ಒಂದು ಕಾಲದಲ್ಲಿ ಬಂದಿರತಕ್ಕಂತಹ ಆಲ್ ಬೆರೋನಿ ಅಂತಕ್ಕಂಥ ಒಬ್ಬ ಕವಿ, ಒಬ್ಬ ವಿದ್ವಾಂಸ. ಇವರು ತತ್ವಶಾಸ್ತ್ರ, ಖಗೋಳಶಾಸ್ತ್ರ, ಸಾಹಿತ್ಯ ಅಂತಕ್ಕಂಥವನು ಆಗಿದ್ದು. ಗಣಿತಶಾಸ್ತ್ರದಲ್ಲಿ ಸಹ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ಈತನ ತನ್ನ ಆಡಳಿತ ಆಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಭಾರತದ ಸಾಮಾಜಿಕ ಜೀವನವನ್ನು ಕುರಿತು ಕಿತಾಬುಲ್ ಹಿಂದ್ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡುವುದರ ಮೂಲಕ ಭಾರತದಲ್ಲಿದ್ದಂತಹ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಪರಿಸ್ಥಿತಿಯ ಬಗ್ಗೆ ಮನನಗೊಂಡು ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದೇ ರೀತಿ ಹಸನ್ ನಿಜಾಮಿಯಾ ಅಂತಕ್ಕಂಥ ಕವಿ ಅಂತ ಒಬ್ಬನು ಏನ್ ಮಾಡ್ತಾನೆ, ಇವನು ತಜುಲ್ ಮಸೀಕ್ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೀತಾನೆ. ಮಿನಾಸ್ ಸಿರಾಜ್ ಜುಬ್ಬಾನಿ ಅಂತಕ್ಕಂಥ ತಬಕಿ ನಾಸರಿ ಅಂತಕ್ಕಂಥ ಕೃತಿಯನ್ನ ರಚನೆಯನ್ನ ಮಾಡ್ತಾನೆ. ಅದೇ ರೀತಿ ಅಮೀರ್ ಖುಸ್ರೋ ಅಂತಕ್ಕಂಥ 6 ಪ್ರಮುಖ ಗ್ರಂಥಗಳನ್ನು ರಚಿಸಿ ಹಿಂದೂ ಮುಸ್ಲಿಮರ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಅಮೀರ್ ಖುಸ್ರೋ ಅಂತಕ್ಕಂಥವ್ರು 6 ಕೃತಿಗಳನ್ನು ರಚನೆ ಮಾಡೋದಕ್ಕೆ ಭಾರತದ ಮೇಲೆ ತನ್ನ ಪ್ರಭಾವ ಬೀರ್ತಕ್ಕಂಥದ್ದು. ನೆಕ್ಸ್ಟ್ ಜಿಯಾದುದ್ದೀನ್ ಅಂತಕ್ಕಂಥ ಇವನನ್ನು ಭಾರತದ ಗಿಳಿ ಅಂತ ಹೇಳ್ಬಿಟ್ಟು ಕರೀತಾರೆ. ಭಾರತದ ಗಿಳಿ ಎಂಬುದನ್ನು ಕರೀತಾರೆ. ಜಿಯಾದುದ್ದೀನ್ ಬರೋನಿ ಅಂತಕ್ಕಂಥ ತಾರೀಖ್ ಕುಲಿ, ಫಿರೋಜ್ ತಗಲಕ್, ಫತೇಹ್ ಅಂತ ಫಿರೋಜ್ ಶಾ ಎಂಬ ಕೃತಿಗಳನ್ನು ರಚನೆ ಮಾಡೋದ್ರ ಮೂಲಕ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದ. ಹಾಗಾದರೆ ಈ ಎಲ್ಲ ಪರ್ಷಿಯನ್ ಮತ್ತು ಅರಬಿಕ್ ಭಾಷೆಯಲ್ಲಿ ಬರತಕ್ಕಂಥ ವಿದ್ವಾಂಸರು ಅಂತಕ್ಕಂಥವರು ಇತಿಹಾಸಜ್ಞರಿದ್ದು ತಮ್ಮದೇ ಆಗಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಕೃತಿಗಳನ್ನು ರಚನೆ ಮಾಡಿದರು. ಅದರಲ್ಲಿ ಆಲ್ ಬೆರೇನಿ ಅಂತಕ್ಕಂಥವರನ್ನ ನಾವು ಭಾರತದ ಗಿಳಿ ಎಂದು ಕರೆಯುವಲ್ಲಿ, ಯಾಕಂದರೆ ಭಾರತದ ಬಗ್ಗೆ ತಾನು ಬಹಳ ಸಾಕಷ್ಟು ಅಧ್ಯಯನ ಮಾಡೋದ್ರ ಮೂಲಕ ಭಾರತದ ಬಗ್ಗೆ ಸವಿಸ್ತಾರವಾಗಿ ಅವನು ವಿಚಾರ ಮಾಡಿ
ತನ್ನ ಕೃತಿಯನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂಥ ಸಾಹಿತ್ಯ ಅಂತಕ್ಕಂಥದ್ದು ಇವರಲ್ಲಿ ಕಂಡು ಬಂದಿತ್ತು. ಇದಾದ ನಂತರ ನಾವು ನೋಡ್ತಕ್ಕಂಥದ್ದು ಕೊನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಅಂತಕ್ಕಂಥದ್ದು. ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ಶಿಲ್ಪದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಇಂಡೋ ಸರಸಾನಿಕ್ ಶೈಲಿಯನ್ನ ಬಳಸಿರ್ತಕ್ಕಂಥದ್ದು ನಾವು ದೆಹಲಿ ಸುಲ್ತಾನ್ ಇಂಡೋ ಇಸ್ಲಾಮಿಕ್ ಅಂತಕ್ಕಂಥ ವಾಸ್ತು ಶೈಲಿಯನ್ನು ಬಳಸಿರ್ತಕ್ಕಂಥದ್ದು. ವಾಸ್ತು ಶೈಲಿ ಅಂದ್ರೆ ಇದರ ಅರ್ಥ ಏನು? ಭಾರತ ಮತ್ತು ಇಸ್ಲಾಮರ ಒಂದು ಎರಡು ಸಮ್ಮಿಶ್ರಣವಾಗಿರ್ತಕ್ಕಂಥ ಒಂದು ಶೈಲಿಯನ್ನು ನಾವು ಕಾಣ್ತೀವಿ. ಇದನ್ನೇ ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಹೇಳ್ಬಿಟ್ಟು ವಾಸ್ತುಶಿಲ್ಪ. ಉದಾಹರಣೆಗೆ ಕಮಾನುಗಳು, ಗುಮ್ಮಟ, ಹಾಗೂ ಗುಮ್ಮಟಗಳು ಮತ್ತು ಮಿನಾರಗಳು ಅಂತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ನಾವು ನೋಡಿದಾಗ ಎಲ್ಲಾದರೂ ಮಸೀದಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಕಮಾನುಗಳ ರೀತಿಯಲ್ಲಿ ಇರ್ತಕ್ಕಂಥದ್ದು, ಗುಮ್ಮಟಗಳು. ಈಗ ಬಿಜಾಪುರದಲ್ಲಿರ್ತಕ್ಕಂಥ ಗೋಲ ಗುಂಬಸ್ಸನ್ನು ನೋಡಿದಾಗ ಅದು ಗುಮ್ಮಟಗಳ ರೀತಿಯಲ್ಲಿ ಇರ್ತಕ್ಕಂಥದ್ದು. ಮಿನಾರ್ ಅಂತಂದ್ರೆ ದೆಹಲಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂತಹ ಕುತುಬ್ ಬಿನ್ ಐಬಕ್ ಮಾಡಿರ್ತಕ್ಕಂತಹ ಏನು ಕುತುಬ್ ಮಿನಾರ್ ಅಂತಕ್ಕಂಥದ್ದು ನಾವು ಕಂಡ್ರೆ ಗೊತ್ತಾಗುತ್ತೆ ಅವರ ಒಂದು ವಾಸ್ತುಶಿಲ್ಪಿಯ ಒಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣಗಳು. ದೆಹಲಿ ಸುಲ್ತಾನರು ಅಂತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಕೋಟೆ, ಮಸೀದಿ ಮತ್ತು ಅರಮನೆಗಳನ್ನು, ಸಾರ್ವಜನಿಕ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವರ ಕಾಲಾವಧಿಯಲ್ಲಿ ನಾವು ಕಾಣ್ತೀವಿ. ಇವರ ಕಾಲಾವಧಿಯಲ್ಲಿ ಏನೆಲ್ಲ ಕಾಣ್ತೀವಿ? ಮಸೀದಿಗಳನ್ನ, ಸಾರ್ವಜನಿಕ ಕಟ್ಟಡಗಳನ್ನ ಮತ್ತು ಕೋಟೆಗಳನ್ನ ಕಟ್ಟಿರ್ತಕ್ಕಂಥದ್ದು, ಮದರಸ ಮತ್ತು ಮಸೀದಿಗಳನ್ನ ಮತ್ತು ಧಾರ್ಮಿಕ ಶಾಲೆಗಳನ್ನು ಕಟ್ಟಿಸಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸದಲ್ಲಿ ನಾವು ಭಾರತದ ರಾಜಧಾನಿಯಾಗಿರ್ತಕ್ಕಂಥ ದೆಹಲಿಯಲ್ಲಿ ನೋಡಿದಾಗ ನಾವು ಅವರ ಒಂದು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಕಂಡು ಬೆಳಗಾಗ್ತೀವಿ. ಅಂತಹ ಒಂದು ಶೈಲಿಯನ್ನು ಅಳವಡಿಸಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ದೆಹಲಿ ಸುಲ್ತಾನರಿಗೆ ನಾವು ಅರ್ಪಿಸಬೇಕಾಗಿರ್ತಕ್ಕಂಥದ್ದು. ಅವುಗಳಲ್ಲಿ ಮೊದಲನೇದಾಗಿರ್ತಕ್ಕಂಥ ಇಂಡೋ ಇಸ್ಲಾಮಿಕ್ ಉತ್ತಮ ಉದಾಹರಣೆ ಅಂದರೆ ದೆಹಲಿಯಲ್ಲಿರ್ತಕ್ಕಂತಹ ಕುವೈತ್ ಉಲ್ ಇಸ್ಲಾಂ ಅಂತಕ್ಕಂತಹ ಒಂದು ಕಟ್ಟಡ ಅಂತಕ್ಕಂಥದ್ದು. ದೆಹಲಿಯಲ್ಲಿರ್ತಕ್ಕಂಥ ಕುವಾ ಉಲ್ ಇಸ್ಲಾಂ ಅಂತಕ್ಕಂತಹ ಒಂದು ಮಸೀದಿ ಅಂತಕ್ಕಂಥದ್ದು ಮತ್ತು ಏನು ಕುತುಬ್ ಮಿನಾರ್ ಅಂತಕ್ಕಂಥದ್ದು ಹಾಗೂ ಹಾಲ್ ದರ್ವಾಜ, ಜಮಾಯಿತ್ ಖಾನ ಮಸೀದಿಗಳು ಅಂತಕ್ಕಂಥವರು ಇಂಡೋ ಇಸ್ಲಾಮಿಕ್ ಶೈಲಿಗೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಉದಾಹರಣೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇವರ ಕಾಲಾವಧಿಯಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನ ನಾವು ಎಷ್ಟು ಮನೋಜ್ಞವಾಗಿ ಚಿತ್ರಣೆ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ನೋಡಿ, ವಾಸ್ತುಶಿಲ್ಪದ ಬಗ್ಗೆ ಇನ್ನೊಂದ್ಸರಿ ಹೇಳ್ತೀನಿ. ದೆಹಲಿ ಸುಲ್ತಾನರು ಅಂತಕ್ಕಂಥವರು ತಮ್ಮ ವಾಸ್ತುಶಿಲ್ಪದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯನ್ನ ಅಳವಡಿಸುತ್ತಿದ್ದರು. ವಾಸ್ತುಶಿಲ್ಪದಲ್ಲಿ ಇಂಡೋ ಇಸ್ಲಾಮಿಕ್ ಅಂದ್ರೆ ಭಾರತ ಮತ್ತು ಇಸ್ಲಾಮರ ಒಂದು ಸಮ್ಮಿಶ್ರಣವಾಗಿರ್ತಕ್ಕಂಥ ಒಂದು ವಾಸ್ತುಶೈಲಿಯನ್ನೇ ನಾವು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೆ ಉದಾಹರಣೆಗಳಂತಂದ್ರೆ ಸಾಮಾನ್ಯವಾಗಿ ಯಾವ ರೀತಿ ಇರ್ತದೆ? ಕಮಾನುಗಳ ರೀತಿಯಲ್ಲಿ, ಗುಮ್ಮಟಗಳ ರೀತಿಯಲ್ಲಿ ಮತ್ತು ಮಿನಾರಗಳ ರೂಪದಲ್ಲಿ ಕಂಡುಬರ್ತಕ್ಕಂಥದ್ದನ್ನು ಕಾಣಬಹುದು. ದೆಹಲಿ ಸುಲ್ತಾನರ ಅರಸರಂತಕ್ಕಂಥವರು ಕೋಟೆ, ಅರಮನೆಗಳನ್ನ ಮತ್ತು ಸಾರ್ವಜನಿಕ ಕಟ್ಟಡಗಳನ್ನ, ಮಸೀದಿಗಳನ್ನ ಮತ್ತು ಮದರಸಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಕೋಟೆಗಳನ್ನಾಗಿರ್ಬೋದು, ಮಂದಿರಗಳನ್ನಾಗಿರ್ಬೋದು, ಮಸೀದಿಗಳಾಗಿರ್ಬೋದು, ಸಾರ್ವಜನಿಕ ಕಟ್ಟಡಗಳಂತಕ್ಕಂಥದ್ದಾಗಿರ್ಬೋದು ಅಥವಾ ಮಿನಾರ್ಗಳಾಗಿರ್ಬೋದನ್ನು ನಾವು ಗಮನಿಸಬಹುದು. ಇವರ ಒಂದು ಇಂಡೋ ಇಸ್ಲಾಮಿಕ್ ಶೈಲಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಅಂದರೆ ದೆಹಲಿಯಲ್ಲಿರ್ತಕ್ಕಂತಹ ಕುವಾತ್ ಉಲ್ ಇಸ್ಲಾಂ ಅಂತಕ್ಕಂತಹ ಒಂದು ಮಸೀದಿ ಪ್ರಮುಖವಾಗಿರ್ತಕ್ಕಂಥ ಒಂದು ಉದಾಹರಣೆ ಅಂದರೆ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಗೆ
ಪ್ರಮುಖವಾಗಿರ್ತಕ್ಕಂಥ ಒಂದು ಉದಾಹರಣೆ ಅಂತಕ್ಕಂಥ ನಾವು ಕಾಣಬಹುದು. ಇಷ್ಟು ದೆಹಲಿ ಸುಲ್ತಾನರ ಕಾಲದಲ್ಲಿ ಇದ್ದಂತಹ ಅವರ ಒಂದು ಕೊಡುಗೆಗಳಾಗಿರ್ತಕ್ಕಂತಹ ಆಡಳಿತ ಪದ್ಧತಿ, ಕಂದಾಯ ಪದ್ಧತಿ, ಸಾಮಾಜಿಕ ವ್ಯವಸ್ಥೆ, ಸಾಹಿತ್ಯ ಮತ್ತು ಕಲೆ, ವಾಸ್ತುಶಿಲ್ಪ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರು ಅಂತಕ್ಕಂಥದ್ದು ನೀಡಿರ್ಬೋದು. ಇಷ್ಟು ಈ ಪಾಠ ಇಲ್ಲಿಗೆ ಮುಗಿಯಿತು. ಸೊ ಈ ಪಾಠದಲ್ಲಿ ನಾವು ಮೊದಲನೇದಾಗಿ ನೋಡಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇತ್ತು ಅಂತಕ್ಕಂಥದ್ರೆ ಒಂದೊಂದಾಗಿ ಏನು ರಜಪೂತ ಮನೆತನಗಳು ಅಂತಕ್ಕಂಥವು, ಗೂರ್ಜರ ಪ್ರತಿಹಾರರು, ಪರಮಾರರು, ಸೋಲಂಕಿಗಳು ಮತ್ತು ಚೌಹಾಣರು ಅಂತಕ್ಕಂಥವ್ರು ಒಂದು ಅಧಿಕಾರವನ್ನು ಮಾಡ್ತಾರೆ. ಕೊನೆಯಲ್ಲಿ ಚೌಹಾಣರ ಕಾಲದಿಂದ ಹೇಳ್ಬಿಟ್ಟು ಗಜ್ನಿ ಮಹಮ್ಮದ್ ಮತ್ತು ಗೋರಿ ಮಹಮ್ಮದ್ ಅಂತಕ್ಕಂಥವ್ರು ಆಡಳಿತವನ್ನು ಮಾಡ್ತಾರೆ. ಅದಾದ ನಂತರ ನಾವು ನೋಡ್ತಕ್ಕಂಥದ್ದು ಸಂತತಿಗಳು ಅಂತ ಆಳ್ತಿದ್ದೆ ದೆಹಲಿ ಸುಲ್ತಾನ್ ಅಂತಕ್ಕಂಥವ್ರಲ್ಲಿ ಗುಲಾಮಿ ಸಂತತಿ, ಗಿಲ್ಜಿ ಸಂತತಿ, ತೊಗಲಕ್ ಸಂತತಿ, ಸೈಯದ್ ಸಂತತಿಗಳು ಅಂತಕ್ಕಂಥವ್ರು ಆಗ್ತಾರೆ. ಅವರಾದ್ಮೇಲೆ ಅವರ ಕಾಲದಲ್ಲಿ ಆಗಿರ್ತಕ್ಕಂತಹ ದಂಡಯಾತ್ರೆಗಳು ಅಂತಕ್ಕಂಥವು ಪರಿಣಾಮವನ್ನು ಬೀರ್ತವೆ. ಈ ದಂಡಯಾತ್ರೆಗಳ ನಂತರ ನಾವು ಇವರು ಮಾಡಿರ್ತಕ್ಕಂಥ ಕೊಡುಗೆಗಳನ್ನು ಸಹ ನೋಡಿದ್ವಿ. ಹಾಗೂ ಮತ್ತು ಮೊಹಮ್ಮದ್ ಬಿನ್ ತೊಗಲಕನ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಸುಧಾರಣೆಗಳು, ದೆಹಲಿ ಸುಲ್ತಾನರು ಮಾಡಿರ್ತಕ್ಕಂತಹ ಒಂದು ದಂಡಯಾತ್ರೆಗಳು, ಸುಧಾರಣೆಗಳು, ಒಟ್ಟಾರೆಯಾಗಿ ಭಾರತ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ವಶಪಡಿಸಿಕೊಂಡು ಕಲೆ, ವಾಸ್ತುಶಿಲ್ಪ, ಸಾಹಿತ್ಯದಲ್ಲಿ, ಆಡಳಿತದಲ್ಲಿ, ಕಂದಾಯ ವ್ಯವಸ್ಥೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡಿ ಒಂದು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಒಂದು ನಿದರ್ಶನವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದಕ್ಕೆ ಸಂಬಂಧಿಸಿದಂತೆ ಮಕ್ಕಳ ನಾವು ಇದುವರೆಗೂ ಕಲಿತಿರ್ತಕ್ಕಂಥ ಬಗ್ಗೆ ನಾವು ನಿಮಗೆ ಮನೆ ಕೆಲಸವನ್ನು ಕೊಡ್ತಾ ಇದ್ದೀನಿ. ನೋಡಿ, ದೆಹಲಿ ಸುಲ್ತಾನರ ಕಾಲದಲ್ಲಿ ಆಡಳಿತ ಪದ್ಧತಿ ಹೇಗಿತ್ತು ಒಂದು ಟಿಪ್ಪಣಿಯನ್ನ ಬರೆಯಿರಿ. ಹಾಗೂ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ತಿಳಿಸಿರಿ. ನೆಕ್ಸ್ಟ್ ಅವರ ಕಾಲಾವಧಿಯಲ್ಲಿ ಸಾಹಿತ್ಯದಲ್ಲಿ ಎಂತಹ ಒಂದು ಕೊಡುಗೆಯನ್ನು ನೀಡಿದರೆ ಎಂಬುದನ್ನು ಸ್ಪಷ್ಟೀಕರಿಸಿ. ಹಾಗೂ ಕಲೆ, ವಾಸ್ತುಶಿಲ್ಪಕ್ಕೆ ನಾವು ಎಂಥ ಕೊಡುಗೆಯನ್ನು ನೀಡಿದ್ರು, ಆ ಕೊಡುಗೆ ಅಂತಕ್ಕಂಥದ್ದು ಇವತ್ತಿನ ಆಧುನಿಕ ಯುಗಕ್ಕೆ ಸರಿಸಮಾನವಾಗಿದೆ. ಆಧುನಿಕ ಯುಗದಲ್ಲಿ ಆ ಒಂದು ನಮಗೆ ನಿದರ್ಶನವಾಗಿದೆ ಎಂಬುದಕ್ಕೆ ಚರ್ಚಿಸಿ ಅಂತಕ್ಕಂಥದ್ದು ಹೇಳುತ್ತಾ ಈ ನನ್ನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಇಲ್ಲಿಗೆ ಈ ಪಾಠ ಮುಗಿಯಿತು. ನಮಸ್ಕಾರ.